ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ದ್ವೇಷದ ಜ್ವಾಲೆ ಮುಂದುವರೆದ ಸಂಚಿಕೆ. ಸಾಗರಿ ಚಿಕ್ಕವಳಿರುವಾಗಿನಿಂದಲೂ ನನ್ನ ಮನೆಯ ಸೊಸೆ ಮಾಡಿಕೊಳ್ಳಬೇಕು ಎಂದು ಆಸೆ ಪಟ್ಟವನು ನಾನು. ಧೀರಜ್ ಒಪ್ಪಿದರೆ ಈಗಲೂ ಸಾಗರಿಯನ್ನು ನನ್ನ ಮನೆಯ ಸೊಸೆ ಮಾಡಿಕೊಳ್ಳಲು ನನಗೆ ಇಷ್ಟವೇ ಶ್ರಾವಣಿ, ಎಂದರು ವಿಶ್ವನಾಥ್. ತಂದೆಯ ಮಾತು ಕೇಳಿ ಸಾಗರಿ, ನೀನು ಈ ರೀತಿಯ ಒಂದು ನಿರ್ಧಾರ ಮಾಡ್ತೀಯ ಎಂದು ಮೊದಲೇ ತಿಳಿದಿದ್ದರೆ ನಿನ್ನನ್ನು ಈ ಮದುವೆ ಆಗಲು ನಾನು ಬಿಡ್ತಿರ್ಲಿಲ್ಲ. ಇಷ್ಟು ದಿನ ನಡೆದದೆಲ್ಲವನ್ನು ಒಂದು ಕೆಟ್ಟ ಕನಸು ಎಂದು ಮರೆತು ಬಿಡು. ಆರ್ಯನಿಗೆ ಡಿವೋರ್ಸ್ ಕೊಡು, ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದವನು ದೂರದಲ್ಲಿ ಆಡುತ್ತಿದ್ದ ಮಗುವನ್ನು ನೋಡಿ, ಇನ್ನು ಮುಂದೆ ನೀನು ಮಗುವಿಗೆ ತಾಯಿಯಾದರೆ ನಾನು ತಂದೆಯಾಗುತ್ತೇನೆ, ಇಬ್ಬರೂ ಸೇರಿ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳೋಣ ಎಂದನು ಧೀರಜ್. ಇಲ್ಲ ಧೀರಜ್, ಮಗುವನ್ನು ನಾನು ನಿಮ್ಮ ಮನೆಗೆ ಕಳಿಸುವುದಿಲ್ಲ. ನಾನು ನಿನ್ನ ಮಾವ ಬದುಕಿರುವವರೆಗೂ ಮಗುವಿನ ಜವಾಬ್ದಾರಿ ನಮ್ಮದು. ನೀನು ಸಾಗರಿ ಮದುವೆಯಾಗಿ ನೀವಿಬ್ಬರು ಖುಷಿಯಾಗಿದ್ದರೆ ಅಷ್ಟೇ ಸಾಕು ಎಂದರು ಶ್ರಾವಣಿ. ಆಡುತ್ತಿದ್ದ ಮಗುವಿನ ಕಡೆಗೆ ನೋಟ ಹರಿಸಿದಳು ಸಾಗರಿ. ಮಗು ಹುಟ್ಟಿದ ದಿನದಿಂದಲೂ ತನ್ನ ಒಡಲಲ್ಲಿ ಹುಟ್ಟಿದೆ ಎಂದು ತನ್ನ ಮಗುವಿನಂತೆ ತನ್ನೆಲ್ಲ ಪ್ರೀತಿಯನ್ನು ದಾರಿ ಎರೆದು ನೋಡಿಕೊಂಡಿರುವವಳಿಗೆ ಆ ಮಗುವನ್ನು ಬಿಟ್ಟಿರಲು ಸಾಧ್ಯವೇ? ಸಾಗರಿ ಮೌನವನ್ನು ನೋಡಿದ ವಿಶ್ವನಾಥ್ ಅವರು, ಸಾಗರಿ, ನೀನು ಹೀಗೆ ಸೈಲೆಂಟ್ ಆಗಿದ್ದರೆ ನಾವು ಏನು ತಿಳಿದುಕೊಳ್ಳಬೇಕು? ನಿನ್ನ ನಿರ್ಧಾರವನ್ನು ಹೇಳು ಎಂದರು. ಮಗಳು ಏನು ಹೇಳುತ್ತಾಳೆ ಎನ್ನುವ ಭಯದಲ್ಲಿ ಕುಳಿತರು ಶ್ರೀಕಾಂತ್ ಅವರು. ಅಣ್ಣ, ಅವಳನ್ನೇನು ಕೇಳ್ತೀಯಾ? ಒಬ್ಬ ಮಗಳಂತೂ ಬದುಕಿಲ್ಲ. ಇರುವ ಒಬ್ಬ ಮಗಳಾದರೂ ಖುಷಿಯಾಗಿರ್ಲಿ ಎಂದು ಯೋಚಿಸಿ ಅವಳ ಆಸೆ ಕನಸುಗಳಿಗೆ ನಾವೆಂದಿಗೂ ಅಡ್ಡ ಬರಲಿಲ್ಲ. ನಾವು ಮದುವೆ ಮಾಡಲು ಯೋಚಿಸಿದಾಗಲೆಲ್ಲ ನನಗೆ ಈಗಲೇ ಮದುವೆ ಬೇಡ ಎಂದು ಹೇಳುತ್ತಲೇ ಬಂದಳು. ಆಗಲೂ ಅವಳ ನಿರ್ಧಾರಕ್ಕೆ ನಾವೇನು ಹೇಳಲಿಲ್ಲ. ಅವಳು ಮದುವೆಗೆ ಒಪ್ಪಿಕೊಂಡಾಗಲೂ ವಿಜೃಂಭಣೆಯಿಂದ ಮದುವೆ ಮಾಡಿದೆವು. ಇಷ್ಟು ದಿನ ಅವಳ ಇಷ್ಟಕ್ಕೆ ಎಲ್ಲವನ್ನು ಬಿಟ್ಟಿದ್ದೇವೆ. ಇನ್ನು ಮುಂದೆ ಹಾಗಾಗುವುದಿಲ್ಲ. ನಾವು ಹೇಳಿದ ಹಾಗೆ ಅವಳು ಕೇಳ್ಬೇಕು ಅಷ್ಟೇ ಅಣ್ಣ ಎಂದರು ಶ್ರಾವಣಿ. ತಾನು ಆರ್ಯನಿಗೆ ಡೈವರ್ಸ್ ಕೊಟ್ಟು ಧೀರಜ್ನನ್ನು ಮದುವೆಯಾಗುತ್ತೇನೆ ಎಂದು ಸುಲಭವಾಗಿ ಹೇಳಲು ಅವಳಿಗೆ ಬಾಯಿ ಬರಲಿಲ್ಲ. ಇಬ್ಬದಿಗೆ ಸಿಲುಕಿದವಳು ಅಲ್ಲಿ ಕೂರಲಾಗದೆ ಏನು ಮಾತನಾಡದೆ ಅಲ್ಲಿಂದ ಎದ್ದು ನಡೆದಳು. ಅವಳು ಮೌನವಾಗಿ ಹೋಗಿದ್ದನ್ನು ನೋಡಿದ ವಿಶ್ವನಾಥ್ ಅವರು, ಶ್ರಾವಣಿ, ಸಾಗರಿ ಮದುವೆ ಆಗ್ತೀನಿ ಅಥವಾ ಇಲ್ಲ ಏನು ಹೇಳದೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ಎದ್ದು ಹೋದಳಲ್ಲ ಎಂದರು. ಅಣ್ಣ, ಸಲೀಸಾಗಿ ಮದುವೆಗೆ ಒಪ್ಪಿಗೆ ಕೊಡಲು ಅವಳೇನು ಮೊದಲ ಮದುವೆಯಾಗುತ್ತಿಲ್ಲ. ಈಗಲೇ ಏನು ಇವರಿಬ್ಬರ ಮದುವೆ ಮಾಡುತ್ತಿಲ್ಲವಲ್ಲ. ಈಗ ಡೈವರ್ಸ್ಗೆ ಅಪ್ಲೈ ಮಾಡಿದ್ರು ಅದರ ಪ್ರೊಸೆಸ್ ಎಲ್ಲ ಮುಗಿಯಲು ಇನ್ನೂ ಟೈಮ್ ಹಿಡಿಯುತ್ತೆ. ಆಮೇಲೆ ಅಲ್ವಾ ಮದುವೆ. ಅವಳಿಗೆ ಧೀರಜ್ನನ್ನು ಮದುವೆಯಾಗದೆ ಬೇರೆ ಆಯ್ಕೆ ಇಲ್ಲ. ನೀನೇನು ಯೋಚಿಸ್ಬೇಡ, ಇವರಿಬ್ಬರ ಮದುವೆ ನಡೆಯುತ್ತದೆ ಎಂದರು ಶ್ರಾವಣಿ. ಅಪ್ಪ, ಅತ್ತೆ ಹೇಳುತ್ತಿರುವುದು ಸರಿಯಾಗಿದೆ. ಶ್ರಾವಣಿಯ ಮನಸ್ಸು ಬದಲಾಗಲು ಇನ್ನೂ ಸ್ವಲ್ಪ ಟೈಮ್ ಬೇಕು. ಅದಕ್ಕೆ ಹಾಗೆ ಹೋಗಿದ್ದಾಳೆ. ದಿನಗಳು ಕಳೆದಂತೆ ಅವಳ ಮನಸ್ಸು ಕೂಡ ಬದಲಾಗುತ್ತೆ ಬಿಡಿ ಎಂದನು ಧೀರಜ್. ಧೀರಜ್ ಮಾತು ಕೇಳಿ ಖುಷಿಯಾಯಿತು ಶ್ರಾವಣಿಯವರಿಗೆ. ಆಗಲೇ ಅವನು ಅವಳನ್ನು ಅರ್ಥ ಮಾಡಿಕೊಂಡಿರುವುದು ನೋಡಿ ಅವರ ಮನಸ್ಸಿಗೆ ನೆಮ್ಮದಿ ಆವರಿಸಿತು. ಸ್ವಲ್ಪ ಸಮಯ ತಂಗಿಯ ಜೊತೆ ಮಾತನಾಡಿದ ವಿಶ್ವನಾಥ್ ಅವರು ಮಗನನ್ನು ಕರೆದುಕೊಂಡು ಅಲ್ಲಿಂದ ಹೊರಟರು. ಅವರು ಅಲ್ಲಿಂದ ಹೊರಟ ನಂತರ ಶ್ರೀಕಾಂತ್ ಅವರು, ಶ್ರಾವಣಿ, ಸಾಗರಿ ರಾತ್ರಿ ಊಟ ಮಾಡಿಲ್ಲ, ಬೇಗ ಅವಳಿಗೆ ತಿಂಡಿ ಕೊಡು ಎಂದವರು ಕಚೇರಿಯ ಕಡೆ ನಡೆದರು. ಕಚೇರಿಗೆ ಬಂದ ಶ್ರೀಕಾಂತ್ ಅವರಿಗೆ ಮಗಳ ಯೋಚನೆಯಿಂದ ಕೆಲಸ ಮಾಡಲು ಆಗಲಿಲ್ಲ. ಹೆಂಡತಿ ಮಗಳಿಗೆ ಮದುವೆ ಮಾಡುವ ಮೊದಲು ಹೇಗಾದ್ರೂ ಮಾಡಿ ಮಗಳು ಅಳಿಯನನ್ನು ಒಂದು ಮಾಡಬೇಕು ಎಂದು ಯೋಚಿಸಿದವರು ಆರ್ಯನಿಗೆ ಕರೆ ಮಾಡಿದರು. ನಿನ್ನೆ ಹೋಗಿ ರೂಮ್ ಸೇರಿದವನು ಹೊರಗೆ ಬಂದಿರಲಿಲ್ಲ. ಆರ್ಯ ವಸುಮತಿಯವರು ಊಟಕ್ಕೆ ಕರೆದರೂ ತನಗೆ ಬೇಡ ಎಂದು ಬಾಗಿಲು ತೆಗೆಯದೆ ಹಾಗೆ ಮಲಗಿದ್ದನು. ಈಗ ತನ್ನ ಮಾವ ಫೋನ್ ಮಾಡುತ್ತಿರುವುದನ್ನು ನೋಡಿದವನು ಕರೆ ಸ್ವೀಕರಿಸಿ, ಹೇಳಿ ಮಾವ ಎಂದವನು. ಸಾರಿ, ಹೇಳಿ ಸರ್ ಎಂದನು. ಇಷ್ಟು ದಿನ ಬಾಯಿ ತುಂಬ ಮಾವ ಎಂದು ಕರೆಯುತ್ತಿದ್ದವನು ಈಗ ಸರ್ ಎಂದು ಕರೆದಿದ್ದನ್ನು ನೋಡಿ ಅವರ ಮನಸ್ಸು ನೊಂದು ಹೋಯಿತು. ಆರ್ಯ, ಯಾಕೆ ಸರ್ ಎಂದು ಕರೆಯುತ್ತಿದ್ದೀಯಾ ಎಂದರು ಬೇಸರದಲ್ಲಿ. ನಿಮ್ಮನ್ನು ಮಾವ ಎಂದು ಕರೆಯುವ ಅಧಿಕಾರವನ್ನು ನಿಮ್ಮ ಮಗಳು ವಾಪಸ್ ತೆಗೆದುಕೊಂಡಿದ್ದಾರಲ್ಲ ಎಂದನು. ಅವನ ಧ್ವನಿಯಲ್ಲಿಯೇ ನೋವಿನ ಆಳವನ್ನು ಗುರುತಿಸಿದವರು, ಹಾಗೆಲ್ಲ ಮಾತನಾಡಬೇಡ. ಸಾಗರಿ ಹೇಗೆ ಮದುವೆಯಾದರೂ ಕೂಡ ನಿಮ್ಮದು ದೈವ ಬೆಸೆದ ಬಂಧ ಆರ್ಯ.
ಎಂದರು. ಅವರ ಮಾತಿಗೆ ಆರ್ಯ ಏನು ಮಾತನಾಡಲಿಲ್ಲ. ಆರ್ಯ, ಇವತ್ತು ಶ್ರಾವಣಿ ಅವಳ ಅಣ್ಣನನ್ನು ಮನೆಗೆ ಕರೆಸಿ ಎಲ್ಲಾ ವಿಷಯವನ್ನು ಹೇಳಿದಳು. ಧೀರಜ್ ಸಾಗರಿಯನ್ನು ಮದುವೆಯಾಗಲು ಒಪ್ಪಿದ್ದಾನೆ ಎನ್ನುತ್ತಿದ್ದ ಹಾಗೆ ಅವನ ಹೃದಯ ಒಡೆದು ಚೂರಾದಂತಾಯಿತು. ಶ್ರಾವಣಿ ಅಣ್ಣನಿಗೆ ಮೊದಲಿನಿಂದಲೂ ಸಾಗರಿಯನ್ನು ಅವರ ಮನೆಯ ಸೊಸೆ ಮಾಡಿಕೊಳ್ಳಬೇಕು ಎನ್ನುವ ಆಸೆ ಇತ್ತು. ಅವರು ತುಂಬಾ ಒಳ್ಳೆಯ ಮನುಷ್ಯ. ಈಗ ಮತ್ತೆ ಸಾಗರಿಯನ್ನು ಅವರ ಸೊಸೆ ಮಾಡಿಕೊಳ್ಳಲು ಖುಷಿಯಿಂದಲೇ ಒಪ್ಪಿದ್ದಾರೆ. ಸಾಗರಿಯಿಂದ ನಿನಗೆ ಡೈವರ್ಸ್ ಕೊಡಿಸಿ ಆದಷ್ಟು ಬೇಗ ಧೀರಜ್ ಜೊತೆ ಮದುವೆ ಮಾಡಬೇಕು ಎಂದು ಶ್ರಾವಣಿ ತುಂಬಾ ಹಠ ಮಾಡುತ್ತಿದ್ದಾಳೆ. ನಾನು ಎಷ್ಟೇ ಹೇಳಿದರೂ ನನ್ನ ಮಾತನ್ನು ಕೇಳುತ್ತಿಲ್ಲ ಎಂದರು. ಆಗಲೇ ಆರ್ಯನ ಕಣ್ಣ ತುದಿಯಲ್ಲಿ ನೀರಿತ್ತು. ಮತ್ತೆ ಮಾತು ಮುಂದುವರೆಸಿದ ಶ್ರೀಕಾಂತ್ ಅವರು, ಸಾಗರಿ ಮದುವೆಗೆ ಇನ್ನು ಒಪ್ಪಿಗೆ ಕೊಟ್ಟಿಲ್ಲ ಆರ್ಯ. ನಿನ್ನೆ ನಿಮ್ಮ ಮನೆಯಿಂದ ಬಂದಾಗಿನಿಂದಲೂ ತುಂಬಾ ಬೇಜಾರಾಗಿದ್ದಾಳೆ. ಯಾರ ಜೊತೆಯೂ ಮಾತಾಡ್ತಿಲ್ಲ, ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ. ನನ್ನ ಮಗಳನ್ನು ಆ ರೀತಿ ನೋಡಲು ತುಂಬಾ ಸಂಕಟ ಆಗುತ್ತೆ. ನೀನೊಮ್ಮೆ ಅವಳ ಜೊತೆ ಮಾತನಾಡಿದ್ರೆ ಅವಳು ಖಂಡಿತ ನಿಮ್ಮ ಮನೆಗೆ ಬರುತ್ತಾಳೆ. ನೇರವಾಗಿ ಆದ್ರೂ ಸರಿ, ಫೋನ್ ಮಾಡಿ ಆದ್ರೂ ಸರಿ, ಸಾಗರಿ ಜೊತೆ ಮಾತನಾಡು ಆರ್ಯ ಎಂದು ಕೇಳಿಕೊಂಡರು. ಕಣ್ಣು ಮುಚ್ಚಿ ತೆಗೆದವನು, ಇಲ್ಲ ಮಾವ, ನನಗೂ ಒಂದು ಮನಸ್ಸಿದೆ. ಆ ಮನಸ್ಸಿಗೆ ನೋವಾಗುತ್ತೆ ಎಂದು ಯೋಚಿಸದೆ ನನಗೆ ಹರ್ಟ್ ಮಾಡಿರುವುದು ನಿಮ್ಮ ಮಗಳೇ. ಅವರಿಗೆ ನನ್ನ ಮೇಲೆ ನಿಜವಾಗಿಯೂ ಪ್ರೀತಿ ಇದ್ದರೆ ಅವರೇ ಮೊದಲು ಮಾತನಾಡಲಿ ಎಂದವನು ಶ್ರೀಕಾಂತ್ ಅವರು ಮಾತನಾಡುವ ಮೊದಲೇ ಕರೆ ತುಂಡರಿಸಿ ಬಿಟ್ಟನು. ಅಳಿಯ ಈ ರೀತಿ ಮಾತನಾಡುತ್ತಾನೆ ಎಂದು ಯೋಚಿಸದಿರುವ ಶ್ರೀಕಾಂತ್ ಅವರಿಗೆ ಅವನ ಮಾತು ಕೇಳಿ ಭಯವಾಯಿತು. ಒಂದು ರೀತಿ ಆರ್ಯ ಹೇಳುವುದು ಸರಿ ಇದೆ, ಹೇಗಾದ್ರೂ ಮಾಡಿ ಸಾಗರಿಯನ್ನು ಆರ್ಯನ ಜೊತೆ ಮಾತನಾಡುವಂತೆ ಮಾಡಬೇಕು ಎಂದು ಯೋಚಿಸತೊಡಗಿದರು. ನಿನ್ನೆ ಹೋಗಿ ರೂಮು ಸೇರಿದ ಮೌರ್ಯ ಕೂಡ ಹೊರಗೆ ಬಂದಿರಲಿಲ್ಲ. ಊಟ ತಿಂಡಿ ಕಾಫಿಗೆಂದು ಆರ್ಯನ ಬಳಿ ಬಂದು ಮಾತನಾಡಿಸುತ್ತಿದ್ದರು ವಸುಮತಿ. ಆದ್ರೆ ಮೌರ್ಯನ ಕೋಣೆಯ ಕಡೆ ಹೆಜ್ಜೆ ಹಾಕಿರಲಿಲ್ಲ. ಅವನು ಏನೇ ಮಾಡಿದರೂ ಮಗ ಎನ್ನುವ ಮಮಕಾರ ಇದ್ದೇ ಇರುತ್ತದೆ. ಅದೇ ಮಮಕಾರದಿಂದ ಮನಸ್ಸು ತಡೆಯದೆ ಅವನ ರೂಮಿಗೆ ಹೋಗಿ ಬಾಗಿಲು ಬಡಿಯಬೇಕು ಎಂದುಕೊಳ್ಳುವಾಗಲೇ ಬಾಗಿಲು ತನ್ನಂತಾನೆ ತೆರೆದುಕೊಂಡಿತು. ಚಿಲಕ ಹಾಕದೆ ಮಲಗಿದ್ದನು ಮೌರ್ಯ. ಮಾಡೋದೆಲ್ಲ ಮಾಡಿ ಈಗ ಹೀಗೆ ಮಲಗಿದ್ರೆ ಏನು ಪ್ರಯೋಜನ? ಎದ್ದು ಬಂದು ಊಟ ಮಾಡು ಬಾ ಎಂದು ಕೋಪದಲ್ಲಿಯೇ ಹೇಳುತ್ತಾ ಮಗನ ಸಮೀಪ ಬಂದರು. ಮೌರ್ಯ ಏನು ಮಾತನಾಡದೆ ಇರುವುದನ್ನು ನೋಡಿ ಸಣ್ಣಗಾಗಿ ಭಯ ಆವರಿಸಿತು. ನಿಧಾನವಾಗಿ ಅವನ ಭುಜ ಹಿಡಿದು ಅಲುಗಿಸುತ್ತಾ ಮೌರ್ಯ ಎಂದರೆ ಚಲನೆಯೇ ಇಲ್ಲದೆ ಮಲಗಿದ್ದನು ಮೌರ್ಯ. ಉಸಿರಾಡುತ್ತಿದ್ದಾನ ಇಲ್ಲವ ಎನ್ನುವುದು ತಿಳಿಯಲಿಲ್ಲ. ಮಗನ ಸ್ಥಿತಿಯನ್ನು ನೋಡಿ ಹೃದಯ ಸ್ತಬ್ಧವಾದಂತಾಯಿತು ವಸುಮತಿಯವರಿಗೆ. ಮಗ ಮಾತನಾಡದೆ ಇರುವುದನ್ನು ನೋಡಿ ಕೈಕಾಲುಗಳೇ ಆಡಲಿಲ್ಲ ವಸುಮತಿಯವರಿಗೆ. ಅವನ ಕೆನ್ನೆ ತಟ್ಟುತ್ತಾ, ಮೌರ್ಯ ಎದ್ದೇಳೋ, ಏನಾಯ್ತು ಮೌರ್ಯ, ಕಣ್ಣು ಬಿಡು, ಒಂದು ಬಾರಿ ಮಾತಾಡು ಎಂದು ಕೂಗಿದರು. ತಾಯಿಯ ಕೂಗು ಅವನ ಕಿವಿಯ ಮೇಲೆ ಬೀಳಲೇ ಇಲ್ಲ ಎನ್ನುವಂತೆ ಚಲನೆ ಇಲ್ಲದೆ ಮಲಗಿದ್ದನು ಮೌರ್ಯ. ಮಗನ ಸ್ಥಿತಿಯನ್ನು ನೋಡಿ ಅವರ ಭಯ ದುಪ್ಪಟ್ಟಾಯಿತು. ಒಡನೆಯೇ ಆರ್ಯನ ಕೋಣೆಯ ಬಳಿಗೆ ಹೋಗಿ ಒಂದೇ ಸಮ ಬಾಗಿಲು ಬಡಿಯುತ್ತಾ, ಆರ್ಯ ಬಾಗಿಲು ತೆಗೆಯೋ, ಮೌರ್ಯ ಮಾತನಾಡುತ್ತಿಲ್ಲ ಎಂದು ಕೂಗಿಕೊಂಡರು. ತನ್ನಮ್ಮನ ಧ್ವನಿಯನ್ನು ಕೇಳಿ ಎದ್ದು ಬಾಗಿಲು ತೆಗೆದವನು, ಏನಾಯ್ತಮ್ಮ, ಯಾಕೆ ಹೀಗೆ ಕೂಗುತ್ತಿದ್ದೀಯಾ ಎಂದನು. ಮೌರ್ಯ ಮಾತಾಡ್ತಿಲ್ಲ ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದರು. ಅಮ್ಮ, ಏನ್ ಹೇಳ್ತಿದೀಯಾ ಎಂದನು ಗಾಬರಿಯಲ್ಲಿ. ಏನಾಗಿದೆ ಅಂತ ಗೊತ್ತಿಲ್ಲ ಕಣೋ, ಮಾತಾಡ್ತಿಲ್ಲ, ಬೇಗ ಬಾ ಎಂದರು. ತನ್ನ ಅಣ್ಣನ ಕೋಣೆಯ ಬಳಿ ಓಡಿ ಹೋಗಿ ನೋಡಿದರೆ ಮೌರ್ಯನ ಸ್ಥಿತಿಯನ್ನು ನೋಡಿ ಅವನಿಗೂ ಕೂಡ ಭಯವಾಯಿತು. ತನ್ನ ಅಣ್ಣನ ಮೇಲೆ ಕೋಪವಿರುವುದು ನಿಜ, ಹಾಗಂತ ಅವನು ಸತ್ತರೆ ಸಾಯಲಿ ಎನ್ನುವಷ್ಟಲ್ಲ. ಆ ರೀತಿಯ ವ್ಯಕ್ತಿತ್ವ ಆರ್ಯನದ್ದಲ್ಲ. ತನ್ನ ಮನದಲ್ಲಿ ಭಯ ಇದ್ದರೂ ಕೂಡ ತನ್ನಮ್ಮ ಅಳುತ್ತಿರುವುದನ್ನು ನೋಡಿ, ಅಮ್ಮ, ನೆನ್ನೆಯಿಂದ ಹೊಟ್ಟಿಗೆ ಏನು ತಿನ್ನದೆ ಇರುವುದರಿಂದ ಅನ್ಕಾನ್ಶಿಯಸ್ ಆಗಿದ್ದಾನೆ ಅಷ್ಟೇ. ಈಗ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತೇನೆ, ಏನೂ ಆಗುವುದಿಲ್ಲ, ನೀನು ಅಳಬೇಡ ಎಂದು ತಾಯಿಗೆ ಸಮಾಧಾನ ಮಾಡಿದವನು ಹೊರಗೆ ಕೆಲಸ ಮಾಡುತ್ತಿದ್ದ ಕೆಲಸದವರ ಸಹಾಯದಿಂದ ತನ್ನ ಅಣ್ಣನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದನು. ವಾರ್ಡ್ ಒಳಗೆ ಮೌರ್ಯನನ್ನು ವೈದ್ಯರು ಪರೀಕ್ಷಿಸುತ್ತಿದ್ದರೆ ಇತ್ತ ಕ್ಷಣ ಕ್ಷಣಕ್ಕೂ ಆರ್ಯನ ಭಯ ಹೆಚ್ಚಾಗುತ್ತಿತ್ತು. ಅವನಿಗೆ ಏನು ಆಗದೆ ಇರಲಿ ಎಂದು ದೇವರಲ್ಲಿ ಬೇಡುತ್ತಿದ್ದನು. ವಸುಮತಿಯವರಂತೂ ಕುಸಿದು ಕುಳಿತು ಒಂದೇ ಸಮ ಅಳುತ್ತಲೇ ಇದ್ದರು. ಹೊರಗೆ ಬಂದ ನರ್ಸ್, ಇಲ್ಲಿ ಮೌರ್ಯ ಎನ್ನುವ ಪೇಷಂಟ್ ಕರೆಯುವವರು ಯಾರು ಎಂದಳು. ಅಲ್ಲಿಯೇ ನಿಂತಿದ್ದ ಆರ್ಯ ಅವಳ ಬಳಿಗೆ ಹೋಗಿ, ನಾನೇ ಸಿಸ್ಟರ್ ಎಂದನು. ಡಾಕ್ಟರ್ ನಿಮ್ಮನ್ನು ಕರೆಯುತ್ತಿದ್ದಾರೆ, ಬನ್ನಿ
ಎಂದಳು. ಆರ್ಯ, ನಾನು ಬರ್ತೀನಿ ಎಂದು ತಟ್ಟನೆ ಹೇಳಿದರು ವಸುಮತಿ. ಅಲ್ಲಿನ ಪರಿಸ್ಥಿತಿ ಹೇಗಿದೆಯೋ ಏನೋ ಎಂದು ಯೋಚಿಸಿದವನು, ಬೇಡಮ್ಮ, ಎಲ್ಲರೂ ಹೋದರೆ ಚೆನ್ನಾಗಿರುವುದಿಲ್ಲ. ಏನು ಎಂದು ನಾನು ಕೇಳಿಕೊಂಡು ಬರ್ತೀನಿ, ನೀನು ಇಲ್ಲಿಯೇ ಕುಳಿತಿರು ಎಂದವನು ಒಳ ನಡೆದನು. ಒಳ ಬಂದ ಆರ್ಯ ಡಾಕ್ಟರ್ ಕುಳಿತಿದ್ದ ಎದುರಿಗಿನ ಕುರ್ಚಿಯ ಮೇಲೆ ಕುಳಿತರೆ ಅವನ ನೋಟ ಮಾತ್ರ ಅಲ್ಲಿಯೇ ಪಕ್ಕದ ವಾರ್ಡಿನಲ್ಲಿದ್ದ ತನ್ನ ಅಣ್ಣನ ಮೇಲೆ ಇತ್ತು. ಪೇಷಂಟ್ ನಿಮ್ಗೇನಾಗ್ಬೇಕು? ಮೊದಲಿಗೆ ಡಾಕ್ಟರ್ ಕೇಳಿದರೆ, ನನ್ನ ಅಣ್ಣ ಡಾಕ್ಟರ್ ಎಂದನು. ಅವರು ಸರಿಯಾಗಿ ಊಟ ಮಾಡಿಲ್ಲ ಅನ್ಸುತ್ತೆ, ಲೋ ಬಿಪಿ ಬೇರೆ ಆಗಿದೆ. ಅವರು ಉಳಿದಿರುವುದೇ ಹೆಚ್ಚು. ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಪ್ರಜ್ಞೆ ಬರಬಹುದು. ನೀವು ಇಲ್ಲಿಗೆ ಕರೆದುಕೊಂಡು ಬರುವುದು ಇನ್ನೊಂದು ಸ್ವಲ್ಪ ತಡ ಆಗಿದ್ದರೂ ಅವರು ಉಳಿಯುತ್ತಿರಲಿಲ್ಲ. ಸ್ವಲ್ಪ ಹುಷಾರಾಗಿ ನೋಡಿಕೊಳ್ಳಿ ಎಂದರು. ಸರಿ ಡಾಕ್ಟರ್, ಅಣ್ಣನನ್ನು ಈಗ ನೋಡಬಹುದಾ ಎಂದನು. ಈಗ ಆಗಲ್ಲ, ಅವರಿಗೆ ಪ್ರಜ್ಞೆ ಬಂದ ಮೇಲೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ, ಆಗ ನೋಡಿ. ಅವರು ಇವತ್ತೇ ರಿಕವರಿ ಆದ್ರೆ ಸಂಜೆಯಷ್ಟರಲ್ಲಿ ಮನೆಗೆ ಕರೆದುಕೊಂಡು ಹೋಗಬಹುದು ಎಂದವರು ಸ್ಪ್ರಿಸ್ಕ್ರಿಪ್ಷನ್ ಬರೆದು ಅವನ ಕೈಗೆ ಕೊಡುತ್ತಾ, ಮೆಡಿಸಿನ್ ಅವರಿಗೆ ಟೈಮ್ ಟು ಟೈಮ್ ಕೊಡಿ ಎಂದರು. ಅವರ ಕೈಯಿಂದ ಚೀಟಿಯನ್ನು ಪಡೆದವನು ಸರಿ ಎಂದು ಹೇಳಿ ಅಲ್ಲಿಂದ ಹೊರಬಂದನು. ಮಗ ಹೊರಬರುತ್ತಿದ್ದ ಹಾಗೆ, ಆರ್ಯ, ಮೌರ್ಯ ಹೇಗಿದ್ದಾನೆ? ಅವನನ್ನು ನೋಡಿ ಮಾತನಾಡಿಸಿದೆಯಾ ಎಂದರು. ಅಣ್ಣ ಹುಷಾರಾಗಿದ್ದಾನೆ ಅಮ್ಮ, ಇನ್ನು ಅರ್ಧ ಗಂಟೆ ಬಿಟ್ಟು ಅವನನ್ನು ವಾರ್ಡಿಗೆ ಶಿಫ್ಟ್ ಮಾಡ್ತಾರಂತೆ, ಆಗ ನೋಡಬಹುದು, ಈಗ ಆಗಲ್ಲ ಎಂದನು. ಮೌರ್ಯ ನಿಜವಾಗಿಯೂ ಹುಷಾರಾಗಿದ್ದಾನಾ? ಡಾಕ್ಟರ್ ಏನಾಗಿದೆ ಎಂದು ಹೇಳಿದ್ರು ಎಂದು ಮತ್ತೆ ಆತಂಕದಲ್ಲಿ ಕೇಳಿದರು. ಏನಿಲ್ಲಮ್ಮ, ಅವನು ಊಟ ಮಾಡಿರ್ಲಿಲ್ವಲ್ಲ, ಅದಕ್ಕೆ ಅನ್ಕಾನ್ಶಿಯಸ್ ಆಗಿದ್ದಾನೆ ಅಷ್ಟೇ, ಏನು ತೊಂದರೆ ಇಲ್ಲ ಎಂದವನು ತಾಯಿ ಗಾಬರಿ ಆಗುತ್ತಾರೆ ಎಂದು ಲೋ ಬಿಪಿ ಇರುವ ವಿಷಯ ಮುಚ್ಚಿಟ್ಟನು. ನೋಡು, ನೀನು ಕೂಡ ನಿನ್ನೆಯಿಂದ ಏನು ತಿಂದಿಲ್ಲ, ಊಟ ಮಾಡು ಅಂದ್ರೆ ಏನು ಬೇಡ ಎಂದು ಹೇಳ್ತೀಯ. ಈಗ ನಿನ್ ಅಣ್ಣನಿಗೆ ಹೀಗಾಗಿದೆ, ನೀನು ಅವನನ್ನು ಕರೆದುಕೊಂಡು ಬಂದು ಹಾಸ್ಪಿಟಲ್ಗೆ ಸೇರಿಸಿದ್ದೀಯ. ನಿನಗೆ ಹೀಗಾದ್ರೆ ನಿನ್ನನ್ನು ಯಾರು ಕರೆದುಕೊಂಡು ಬಂದು ಹಾಸ್ಪಿಟಲ್ಗೆ ಸೇರಿಸುತ್ತಾರೆ ಹೇಳು? ಈ ತಾಯಿ ಜೀವಕ್ಕೆ ಇನ್ನೆಷ್ಟು ನೋವು ಕೊಡ್ಬೇಕು ಎಂದುಕೊಂಡಿದ್ದೀರಾ ನೀವು? ಮನೆಯಲ್ಲಿ ನಿಮ್ಮಪ್ಪನ ಸ್ಥಿತಿ, ಇಲ್ಲಿ ನಿಮ್ಮಗಳ ಸ್ಥಿತಿ, ಇದೆಲ್ಲವನ್ನು ನೋಡುವ ಬದಲು ನಾನೇ ಮೊದಲು ಕಣ್ಣು ಮುಚ್ಚಿಕೊಂಡಿದ್ದರೆ ಒಳ್ಳೆಯದಿತ್ತು. ಆ ದೇವರು ನಾನು ಇನ್ನು ನೋವು ಅನುಭವಿಸಲಿ ಎಂದು ಇಲ್ಲೇ ಬಿಟ್ಟಿದ್ದಾನೆ ಎಂದವರ ದುಃಖ ಹೆಚ್ಚಾಗಿತ್ತು. ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದೀಯಾ? ಈಗೇನು, ನಾನು ಊಟ ಮಾಡ್ಬೇಕಲ್ವಾ? ಸರಿ ಬಾ, ಇಲ್ಲೇ ಪಕ್ಕದಲ್ಲಿ ಹೋಟೆಲ್ ಇದೆ, ಊಟ ಮಾಡಿಕೊಂಡು ಬರೋಣ. ಅಷ್ಟರಲ್ಲಿ ಅಣ್ಣನನ್ನು ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ ಎಂದವನು ತಾಯಿಯನ್ನು ಕರೆದುಕೊಂಡು ಅಲ್ಲಿಂದ ನಡೆದನು. ತಾಯಿಯೂ ಕೂಡ ಊಟ ಮಾಡಿರುವುದಿಲ್ಲ ಎಂದು ಅರಿತವನು ಇಬ್ಬರಿಗೂ ಊಟ ಆರ್ಡರ್ ಮಾಡಿದನು. ಮಗ ಅರ್ಧ ಊಟ ಮಾಡುವವರೆಗೂ ಸುಮ್ಮನಿದ್ದ ವಸುಮತಿಯವರು ಊಟ ಮಾಡುತ್ತಿದ್ದವನ ಮುಖವನ್ನೇ ನೋಡುತ್ತಾ, ಆರ್ಯ, ಸಾಗರಿಯ ಜೊತೆ ನೀನೊಮ್ಮೆ ಮಾತನಾಡು, ನೀನು ಮಾತನಾಡಿದ್ರೆ ಅವಳು ಖಂಡಿತ ನಮ್ಮ ಮನೆಗೆ ಬರ್ತಾಳೆ ಎಂದು ಅಂಜಿಕೆಯಲ್ಲಿ ಹೇಳಿದರು. ತಲೆ ಎತ್ತಿ ತನ್ನಮ್ಮನನ್ನೇ ನೋಡುತ್ತಾ, ಅವರ ಜೊತೆ ನನಗೆ ಮಾತನಾಡಲು ಇಷ್ಟ ಇಲ್ಲ ಅಮ್ಮ. ಈಗಲೂ ಅವರು ನಮ್ಮ ಮನೆಗೆ ಬಂದರೆ ನನ್ನದೇನು ಅಭ್ಯಂತರ ಇಲ್ಲ, ಆದ್ರೆ ಅವರು ಬರುವುದಿಲ್ಲ. ನೀನು ಆ ರೀತಿ ಆಸೆ ಇಟ್ಕೋಬೇಡ. ಅವರು ಈಗಾಗಲೇ ಇನ್ನೊಂದು ಮದುವೆಯ ತಯಾರಿಯಲ್ಲಿದ್ದಾರೆ. ಈ ವಿಷಯವನ್ನು ಇನ್ನೊಮ್ಮೆ ಮಾತನಾಡಬೇಡ ಎಂದವನು ಬೇಗ ಬೇಗ ಊಟ ಮಾಡಿ ಅಲ್ಲಿಂದ ಎದ್ದನು. ಮಗನ ಮಾತು ಕೇಳಿ ವಸುಮತಿಯವರ ಮುಖ ಚಿಕ್ಕದಾಯಿತು. ಇವನಿಗೆ ಹೇಳಿ ಯಾವ ಪ್ರಯೋಜನವೂ ಇಲ್ಲ, ನಾನೇ ಅವರ ಮನೆಗೆ ಹೋಗಿ ಸಾಗರಿಯ ಜೊತೆ ಮಾತನಾಡಬೇಕು ಎಂದುಕೊಂಡರು. ಮೌರ್ಯನನ್ನು ವಾರ್ಡಿಗೆ ಶಿಫ್ಟ್ ಮಾಡಲಾಗಿತ್ತು. ಆರ್ಯ ಹಾಗೂ ವಸುಮತಿ ಇಬ್ಬರು ಅವನನ್ನು ಮಾತನಾಡಿಸಲು ಹೋದರು. ತನ್ನ ಸಮೀಪ ಬಂದು ನಿಂತ ತನ್ನ ತಾಯಿ ತಮ್ಮ ಇಬ್ಬರನ್ನು ನೋಡಿದ ಮೌರ್ಯನ ಕಣ್ಣುಗಳು ತುಂಬಿದವು. ಅವನ ತುಟಿಗಳು ಒಣಗಿ ಬಿಗಿದುಕೊಂಡಂತಾಗಿದ್ದವು. ಗಂಟಲು ಒಣಗಿದ್ದರಿಂದ ಸಲೀಸಾಗಿ ಮಾತನಾಡಲು ಆಗದೆ ನಿಧಾನವಾಗಿ ಬಾಯಿ ತೆರೆದವನು ತನ್ನ ಒಂದು ಕೈಯನ್ನು ಮೇಲೆ ಮಾಡುತ್ತಾ, ಆರ್ಯ ಎಂದನು. ಮುಂದೆ ಬಂದು ತನ್ನ ಅಣ್ಣನ ಕೈ ಹಿಡಿದನು ಆರ್ಯ. ಆರ್ಯ, ನನ್ನನ್ನು ಯಾಕೆ ಬದುಕಿಸಿದೆ? ನನ್ನಂತಹ ಪಾಪಿ ಸಾಯಬೇಕಿತ್ತು. ಮನೆಗೆ ಒಳ್ಳೆಯ ಮಗ ಆಗ್ಲಿಲ್ಲ, ತಮ್ಮನಿಗೆ ಒಳ್ಳೆಯ ಅಣ್ಣ ಆಗ್ಲಿಲ್ಲ, ಒಳ್ಳೆಯ ಗಂಡ ಆಗುವ ಯೋಗ್ಯತೆಯಂತೂ ಮೊದಲೇ ಇಲ್ಲ, ಕೊನೆ ಪಕ್ಷ ಒಳ್ಳೆಯ ತಂದೆಯೂ ಆಗಲಿಲ್ಲವೇನೋ ಎಂದವನ ಕಣ್ಣಿನಿಂದ ನೀರು ಇಳಿದವು. ಆರ್ಯ ವಸುಮತಿ ಇಬ್ಬರು ಏನು ಮಾತನಾಡದೆ ಸುಮ್ಮನೆ ನಿಂತಿದ್ದರು. ಆರ್ಯ, ನನ್ನ ಮಗನನ್ನು ನೋಡ್ಬೇಕು ಎನಿಸುತ್ತಿದೆ, ನನ್ನ ಮಗ ನನಗೆ ಬೇಕು ಆರ್ಯ ಎಂದವನು ಜೋರಾಗಿ
ಅತ್ತು ಬಿಟ್ಟನು ಮೌರ್ಯ. ಮುಂದುವರಿಯುವುದು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುವುದು ಮರೆಯಬೇಡಿ. ಧನ್ಯವಾದಗಳು.